ನಮಸ್ಕಾರ ಫ್ರೆಂಡ್ಸ್, ನಾನು ಸದ್ದಾಮ್. ವೆಲ್ಕಮ್ ಬ್ಯಾಕ್ ಟು ಇಂಡಿಯಾಸ್ ಯೂತ್ ಎಕನಾಮಿಕ್ಸ್ ಚಾನಲ್ಗೆ. ಇವತ್ತು ನಾವು ನೋಡೋದು ಏನಪ್ಪಾ ಅಂದ್ರೆ, ಇದು ಕೇವಲ ಅರಮನೆ ಅಲ್ಲ, ಮೈಸೂರು ಪ್ಯಾಲೇಸ್ ಒಂದು ಎಕನಾಮಿಕ್ ಹಬ್ಬ ಆಗಿ ಹೇಗೆ ಕೆಲಸ ಮಾಡ್ತಿದೆ ಅಂತ ನೋಡೋಣ ಬನ್ನಿ. ನಾನೀಗ ಇರುವಂತ ಸ್ಥಳ ಮೈಸೂರು ಪ್ಯಾಲೇಸ್ ಮುಂದೆ. ಆದ್ರೆ ಇಲ್ಲಿ ಇತಿಹಾಸ ಮಾತ್ರ ಅಲ್ಲ, ಎಕನಾಮಿಕ್ಸ್ ಕೂಡ ಅಡಗಿದೆ ಅನ್ನೋದನ್ನ ನೋಡೋಣ ಬನ್ನಿ. ಈ ಅರಮನೆ ಹೇಗೆ ಮನಿ ಜನರೇಟ್ ಮಾಡುತ್ತೆ ಅಂತ ನೋಡೋಣ. ಮೊದಲನೇದಾಗಿ ಈ ಒಂದು ಟೂರಿಸಂ ಎಕನಾಮಿ ನೋಡ್ಬೋದು. ಪ್ರವಾಸೋದ್ಯಮ ಆರ್ಥಿಕತೆ. ಮೈಸೂರು ಅರಮನೆಗೆ ಪ್ರತಿದಿನ ಸಾವಿರಾರು ಪ್ರವಾಸಿಗರು ಬರ್ತಾರೆ. ಅವರು ಟಿಕೆಟ್ ಆಗಿರ್ಬೋದು, ಪಾರ್ಕಿಂಗ್ ಆಗಿರ್ಬೋದು, ಗೈಡ್, ಫುಡ್, ಶಾಪಿಂಗ್ ಈ ತರ ಹಣ ಖರ್ಚು ಮಾಡ್ತಾರೆ. ಇದರಿಂದ ಲೋಕಲ್ ಎಕನಾಮಿ ಗ್ರೋ ಆಗುತ್ತದೆ. ಇದು ಒಂದು ಅರಮನೆ ಮಾತ್ರ ಅಲ್ಲ, ಇದು ಸಾವಿರಾರು ಜನರಿಗೆ ಉದ್ಯೋಗ ಕೊಡೋ ಒಂದು ಆರ್ಥಿಕ ವ್ಯವಸ್ಥೆಯಾಗಿದೆ. ಎಂಪ್ಲಾಯ್ಮೆಂಟ್ ಜನರೇಷನ್ ನೋಡ್ಬೋದು. ಇಲ್ಲಿ ಜನರಿಗೆ ಯಾವ ರೀತಿ ಉದ್ಯೋಗ ಸಿಗುತ್ತೆ ಅಂತ ನೋಡಬಹುದಾಗಿದೆ. ಏನಪ್ಪಾ ಅಂದ್ರೆ, ಅರಮನೆ ಸುತ್ತ ಹಲವಾರು ಜನರಿಗೆ ಕೆಲಸ ಸಿಗುತ್ತೆ. ಅದು ಟೂರಿಸ್ಟ್ ಗೈಡ್ಗಳಿಗಾಗಿರ್ಬೋದು, ಸೆಕ್ಯೂರಿಟಿ ಗೈಡ್ಗಾಗಿರ್ಬೋದು, ಬದಿ ವ್ಯಾಪಾರಿಗಳಿಗಾಗಿರ್ಬೋದು, ಆಟೋ ಕ್ಯಾಬ್ ಡ್ರೈವರ್ಸ್ ಆಗಿರ್ಬೋದು, ಫೋಟೋಗ್ರಾಫರ್ಸ್ ಆಗಿರ್ಬೋದು. ಇದು ಒಂದು ಹೆರಿಟೇಜ್ ಪ್ಲೇಸ್ ಹೇಗೆ ಎಕನಾಮಿ ಕ್ರಿಯೇಟ್ ಮಾಡುತ್ತೆ ಅನ್ನೋದನ್ನ ಮೈಸೂರು ಅರಮನೆ ಬೆಸ್ಟ್ ಎಕ್ಸಾಂಪಲ್ ಆಗಿ ನೋಡ್ಬೋದು. ಅಂದ್ರೆ ಒಂದು ಮೂವ್ಮೆಂಟ್ ಕೂಡ ಜಾಬ್ ಕ್ರಿಯೇಟ್ ಮಾಡುತ್ತೆ ಅನ್ನೋ ಒಂದು ಅಂಶ ತಿಳಿಸುತ್ತೆ. ಇದರಿಂದ ಬಹಳ ಜನರುಗಳು ಏನಪ್ಪ ತಮ್ಮ ಲೈಫ್ ಕಟ್ಕೊಂಡವ್ರೆ ಫ್ರೆಂಡ್ಸ್. ಈ ಒಂದು ಏನ್ ಮಾಡ್ತಾ ಇದೆ ಈ ಅರಮನೆ ಸುತ್ತಮುತ್ತ ಎಲ್ಲಾ ಜನರಿಗೂ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತಾ ಇದೆ ಅನ್ನೋದು ನೋಡ್ಬೋದು. ಹೀಗಾಗಿ ಒಬ್ಬ ಟೂರಿಸ್ಟ್ ಹಲವಾರು ಸೆಕ್ಟರ್ಗಳ ಮೇಲೆ ಇನ್ಕಮ್ ಮಾಡ್ತಾರೆ. ಅದು ಯಾವ ರೀತಿಪ್ಪ ಅಂದ್ರೆ, ಲೋಕಲ್ ಮಾರ್ಕೆಟ್ ಗ್ರೌತ್ ಯಾವ ರೀತಿ ಆಗುತ್ತೆ ಅಂತ ನೋಡ್ಬೋದು. ಈ ಮೈಸೂರು ಅರಮನೆ ನೋಡಕ್ಕೆ ಬಂದಂತ ಸಂದರ್ಭ ಅಂತದಲ್ಲಿ ಜನರು ಏನ್ ಮಾಡ್ತಾರೆ, ಹೋಟೆಲ್ ಸ್ಟೇ ಆಗ್ತಾರೆ, ಟ್ರಾನ್ಸ್ಪೋರ್ಟ್ ಮಾಡ್ತಾರೆ, ಫುಡ್, ಶಾಪಿಂಗ್. ಇದೇ ರೀತಿ ಮೈಸೂರು ಸಿಲ್ಕ್ ಶಾಪ್ಸ್ ಆಗಿರ್ಬೋದು, ಹ್ಯಾಂಡಿಕ್ರಾಫ್ಟ್ ಆಗಿರ್ಬೋದು, ಫುಡ್ ಸ್ಟಾಲ್ ಆಗಿರ್ಬೋದು, ಇವೆಲ್ಲ ಟೂರಿಸಂ ಡಿಮ್ಯಾಂಡ್ ಇಂದ ರನ್ ಆಗುತ್ತೆ. ಇದೊಂದು ಮಲ್ಟಿಪುಲರ್ ಎಫೆಕ್ಟ್ ಅಂತ ಹೇಳ್ಬೋದು, ಅಂತಾರೆ. ಇದಕ್ಕೆ ಗೌರ್ಮೆಂಟ್ ರೆವೆನ್ಯೂ ಏನಾಗುತ್ತೆ, ಇದರಿಂದ ಟಿಕೆಟ್ ಪ್ರೈಸ್ ಆಗುತ್ತೆ. ನಾವು ನೋಡಿರ್ಬೋದು, ನಾವು ಟಿಕೆಟ್ ತಗೊಂಡ್ವಿ, ನಮ್ಮ ಇಂಡಿಯನ್ಸ್ಗೆ 150 ಇದೆ, ಸ್ಕೂಲ್ ಸ್ಟೂಡೆಂಟ್ಸ್ಗೆ ಫ್ರೀ ಇದೆ, ಫಾರಿನರ್ಸ್ಗೆ 1000 ಇದೆ. ಪಾರ್ಕಿಂಗ್ ನೋಡಿ, ಪಾರ್ಕಿಂಗ್ ತೋರಿಸಿದಲ್ಲ ಅದಕ್ಕೂ ಫೀ ಕಟ್ತಾರೆ. GST ಫ್ರಮ್ ಶಾಪ್ಸ್ ಆಗಿರ್ಬೋದು. ಇದು ಸರ್ಕಾರಕ್ಕೆ ರೆವಿನ್ಯೂ ಸೋರ್ಸ್. ಇದರಿಂದ ಟೂರಿಸಂ ಡೆವಲಪ್ಮೆಂಟ್ಗೆ ಬಳಸಬಹುದು. ನಮ್ಗೆ ಕಾಣೋದು ಒಂದು ಸುಂದರ ಅರಮನೆ, ಆದ್ರೆ ಎಕನಾಮಿಕ್ಸ್ ದೃಷ್ಟಿಯಿಂದ ನೋಡಿದ್ರೆ ಇದು ಒಂದು ಮಿನಿ ಎಕನಾಮಿಕ್ ಎಕೋಸಿಸ್ಟಮ್ ಫ್ರೆಂಡ್ಸ್. ಇದರಿಂದ ಏನಾಗುತ್ತೆ, ಕಲ್ಚರಲ್ ಎಕನಾಮಿ ನೋಡ್ಬೋದು ನಾವು. ಅರಮನೆ ಕರ್ನಾಟಕದ ಕಲ್ಚರ್ ಮತ್ತು ಹಿಸ್ಟ್ರಿ ರೆಪ್ರೆಸೆಂಟ್ ಮಾಡುತ್ತೆ. ಇದರಿಂದ ಹ್ಯಾಂಡಿಕ್ರಾಫ್ಟ್ಸ್ ಆಗಿರ್ಬೋದು ಮತ್ತೆ ಲೋಕಲ್ ಪ್ರೊಡಕ್ಟ್ಸ್ ಆಗಿರ್ಬೋದು ಡಿಮ್ಯಾಂಡ್ ಹೆಚ್ಚಾಗುತ್ತೆ. ಇದರಿಂದ ನಾವು GI ಟ್ಯಾಗ್ ಸಿಕ್ಕಿದೆ ನಮ್ಮ ಮೈಸೂರು ಸಿಲ್ಕ್ಗೆ ಮತ್ತು ಮೈಸೂರು ನೋಡಿದಿರ್ಬೋದು. ಇವೆಲ್ಲ ಜಾಸ್ತಿ ಡಿಮ್ಯಾಂಡ್ ಆಗುತ್ತೆ. ಜಾಸ್ತಿ ಡಿಮ್ಯಾಂಡ್ ಆಗೋದ್ರಿಂದ ಅದರ ಸೇಲ್ಸ್ ಕೂಡ ಜಾಸ್ತಿ. ಇಂಥ ಇಂಟ್ರೆಸ್ಟಿಂಗ್ ಎಕನಾಮಿಕ್ಸ್ ಕಾನ್ಸೆಪ್ಟ್ಸ್ಗೆ ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಐ ಆಮ್ ಮಿಸ್ಟರ್ ಎಕನಾಮಿಸ್ಟ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.